ಇವತ್ತು ನಮ್ದು ಲಾಸ್ಟ್ ಡೇ ಆಫ್ ಟ್ರಿಪ್. ಸೊ ಅದು ಬಂದು ಇಲ್ಲಿ ಬಿದ್ದಿರುತ್ತಂತೆ. ಸೊ ಅದಕ್ಕೋಸ್ಕರ ಈ ಪ್ಲೇಸ್ನ ವರ್ಕಳ ಅಂತ ಕರೀತಾರಂತೆ. ಇವತ್ತು ಯಾವ ಅವತಾರ ಅಂದ್ರೆ ಇವತ್ತು ಬಲರಾಮ ಅವತಾರ ಮಾಡಿದ್ದು. ತುಂಬ ಬಂದಿದ್ದೀವಿ. ದೋಣಿ ಸಕ್ಕತ್ ಎಕ್ಸ್ಪೀರಿಯನ್ಸ್. ಬೋಟ್ ಅಲ್ಲೇ ಬೆಂಗಳೂರು ತನಕ ಹೋಗೋದು. ಇವಾಗ ನಾವು 1.5 hour ಟ್ರಾವೆಲ್ ಮಾಡ್ತೀವಿ. ದೂರದಿಂದ ನೋಡುವಾಗ ಅದ ಹೈಟ್ ನಾವು ಜಂಗಾರಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು. ಸೊ everybody subscribe for more content like this, more real content like this. Okay. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿವ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೂ ನಮ್ಮ ವಿಡಿಯೋಸ್ ಲೈಕ್ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ನಮ್ಮ ಬ್ಲಾಗ್ ಏನು ಅಂದರೆ ಇವತ್ತು ನಮ್ಮದು ಲಾಸ್ಟ್ ಡೇ ಆಫ್ ಟ್ರಿಪ್. ಸ್ವಲ್ಪ ಖುಷಿನೂ ಇದೆ, ಸ್ವಲ್ಪ ಸ್ಯಾಡೂ ಇದೆ. ಸೊ ಆ್ಯಸ್ ಯೂಶುವಲ್ ಇವತ್ತು ಬೆಳಗ್ಗೆನೂ ನಾವು 6 o'clock ಎದ್ದು 8:30 ರೆಡಿ ಇರೋಕ್ಕೆ ಹೇಳಿದ್ರು. ರೆಡಿ ಇದ್ದೀವಿ. ಸೊ ಫಸ್ಟ್ ನಮ್ಮದು ಪ್ಲಾನ್ ಏನು ಅಂದರೆ ಟೆಂಪಲ್ಗೆ ಹೋಗೋಣ ಅಂತ. ಸೊ ಯಾವ ಟೆಂಪಲ್ ಏನು ಅಂತ ಈ ವಿಡಿಯೋದಲ್ಲಿ ನೀವು ವೆಯ್ಟ್ ಮಾಡಿ ನೋಡಿ. ಸೊ ದಿವ್ಯಾ ಹೇಳ್ದಂಗೆ ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ಟ್ರಿಪ್. ಅದೇ ಹೇಳ್ದಂಗೆ ಖುಷಿನೂ ಇದೆ, ಬೇಜಾರು ಇದೆ. ಬಿಕಾಸ್ ಕಂಟಿನ್ಯೂಸ್ 4 days ಇಲ್ಲಿ ಸ್ಪೆಂಡ್ ಮಾಡಿದ್ದು ತುಂಬಾ ಸಖತ್ತಾಗಿತ್ತು. ನಾನು ವ್ಲಾಗ್ ಎಂಡ್ ಮಾಡುವಾಗ ಎಷ್ಟು ಮಾತಾಡೋಕ್ಕಾಗುತ್ತೋ ಅಥವಾ ನಾನು ರಿವ್ಯೂ ಹೇಳೋಕ್ಕಾಗುತ್ತೋ ಗೊತ್ತಿಲ್ಲ. ಸೊ ನಾನು ಇವಾಗಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಡೇ 1 ಡೇ 4 ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ನಾವು ಅಂದ್ಕೊಂಡಿದ್ದಕ್ಕಿಂತ ಪರ್ಫೆಕ್ಟಾಗಿತ್ತು. ಸೊ ನೀವು ಏನಾದರೂ ಪ್ಲ್ಯಾನ್ ಇದ್ದರೆ ಇಲ್ಲಿ ಬರಬೇಕು ಅಂತ ನಾವು ಅವ್ರದ್ದು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬ ಜನ ಅನ್ಕೊತಾರೆ ಲೈಕ್ ಆ್ಯಂಡ್ ಕೇಳಿದರೆ ಕೂಡ ನೀವು ಪ್ರಮೋಷನ್ ಮಾಡ್ತೀರಾ, ಸೊ ನಿಮಗೆ ಫ್ರೀ ಇರುತ್ತೆ ಹಂಗೆ ಹಿಂಗೆ ಅಂತ. ನೋ ವೇ, ಇಲ್ಲಿ ನಾನು ಪೇ ಮಾಡೇ ಬಂದಿರೋದು. ಎನಿಥಿಂಗ್ ಕೊಲಾಬ್ರೇಷನ್ ಆರ್ ಪ್ರಮೋಷನ್ ಏನೇ ಇದ್ದರೂ ಅದನ್ನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿರ್ತೀನಿ. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕಿತ್ತು, ಅದಕ್ಕಾಗಿ ಈ ವ್ಲಾಗ್ನ ಮಾಡಿದ್ದು. ಆ್ಯಂಡ್ ಹೋಪ್ಸು ನೀವು ಎಲ್ಲರೂ ಇಷ್ಟಪಡ್ತಾ ಇದ್ದೀರಾ ಅಂತ. ಇವಾಗ ನಾವು ಟೆಂಪಲ್ಗೆ ಬಂದಿದ್ದೀವಿ. ಯಾವುದು ಅಂದರೆ ಜನಾರ್ದನ ಸ್ವಾಮಿ ಟೆಂಪಲ್ ಅಂತ. ಸೊ ಇದು 2000 years ಓಲ್ಡ್ ಟೆಂಪಲ್ ಅಂತೆ. ಸೊ ಹೇಗಿರುತ್ತೆ ಅಂತ ಮಾಡೋಣ. ನಾನು ಎಂಟ್ರಿ ಆಗ್ತಿದ್ದೀವಿ, ಬಟ್ ಅಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇಲ್ಲ. ಬಟ್ ಔಟ್ಸೈಡ್ ಏನಿದೆ ಅದನ್ನು ನಾವು ತೋರಿಸ್ತೀವಿ. They found that shore is this side. So they came on to, after coming here, they went on to Holland and came back with a bell to keep this temple. That we can see inside. Yeah. So ಜಗನ್ನಾಥ ಸ್ವಾಮಿಗೆ ಇಲ್ಲಿ ದಿನ ಒಂದೊಂದು ಅವತಾರದಲ್ಲಿ ಅಲಂಕಾರ ಮಾಡ್ತಾರಂತೆ. ಸೊ ಇವತ್ತು ನಮ್ಗೆ ಯಾವ್ದು ಅಲಂಕಾರ ಸಿಗುತ್ತೆ ಅಂತ ನಾನು ಒಳಗಡೆ ಹೋಗಿ ನೋಡಿ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಏನು ಅಂದರೆ ಈ ಪ್ಲೇಸ್ಗೆ ಯಾಕೆ ವರ್ಕಳನ ನೇಮ್ ಬಂತು ಅಂತ. ಸೊ ನಿಮ್ಗೆ ಎಲ್ಲರಿಗೂ ನಾರದ ಮುನಿ ಗೊತ್ತಿರುತ್ತೆ, ಅಂದರೆ ಮೆಸೇಜ್ ಪಾಸ್ ಮಾಡೋ ಥರ. ಸೊ ಅವ್ರು ಯಾವಾಗಲೂ ಕ್ಲೌಡ್ಸಲ್ಲೇ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಅವ್ರದ್ದು ಡ್ರೆಸ್ ಶಾಲ್ ಮಲ್ಕಲ ಅಂತ ಹೇಳ್ತಾರೆ. ಸೊ ಅದು ಬಂದು ಇಲ್ಲಿ ಬಿದ್ದಿರುತ್ತಂತೆ. ಸೊ ಅದಕ್ಕೋಸ್ಕರ ಈ ಪ್ಲೇಸ್ನ ವರ್ಕಳ ಅಂತ ಕರೀತಾರಂತೆ. ಈ ಕಡೆ ಶಿವ, ಈಗ ನಮ್ಮ ಕಡೆ ನಮಗೆ
ಅಂದರೆ ಒಂದು ಕಂಪ್ಲೀಟ್ ರೌಂಡ್ ಮಾಡ್ತೀವಿ. ಇವರು ಒಂದು ಕಂಪ್ಲೀಟ್ ಪ್ರದಕ್ಷಿಣೆ ಮಾಡೋಣ. ಅಂದರೆ ಇವಾಗ ನಾವು ಹಂಗೆ ಬಂದ್ವಿ, ಅಲ್ಲ ಹಂಗೆ ಹೋಗಿದ್ವಿ. ಸೊ ಇವಾಗ ಹಿಂಗೆ ಬಂದು ಸ್ಟಾಪ್. ಇಲ್ಲಿಗೆ ಸ್ಟಾಪ್. ಇವಾಗ ಜಸ್ಟ್ ದರ್ಶನ ಮಾಡ್ಕೊಂಡು ಬಂದ್ವಿ. ಇವತ್ತು ಯಾವ ಅವತಾರ ಅಂದರೆ ಇವತ್ತು ಬಲರಾಮ ಅವತಾರ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ದೇವರು. ಸೊ ನೀವು ಇಲ್ಲಿ ಬಂದರೆ ಡೋಂಟ್ ಮಿಸ್ ದಿಸ್ ಪ್ಲೇಸ್, ಯು ಹ್ಯಾವ್ ಟು ಕಮ್ ಹಿಯರ್. ಸೊ ಫೈನಲಿ ನಮ್ಮ ಟ್ರಿಪ್ ಮುಗಿದಿದೆ ಆ್ಯಂಡ್ ಇವಾಗ ಚೆಕ್ಔಟ್ ಆಗಿದ್ದೀವಿ. ಇನ್ನೊಂದು ಪ್ಲೇಸ್ ಇದೆ, ಅದನ್ನ ನೋಡ್ಕೊಂಡು ನಾವು ಬ್ಯಾಂಗ್ಳೂರ್ ಹೋಗ್ತೀವಿ. ಸೊ ಅದು ಯಾವ ಪ್ಲೇಸು ಅಂತ ನೀವು ನೋಡಿ. ಆ್ಯಕ್ಚುಲಿ ಇಲ್ಲಿ ಫೋಟೋಸ್ ತೊಗೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಬಂದಿದ್ದಾರೆ. ಯು ಕ್ಯಾನ್ ಸಿ ಬೀಚ್ We can go this side. Far north. From north it will be north. We stayed in that place and every place. Mandra. ಎಲ್ಲಿಗೆ ಬಂದಿದ್ದೀವಿ? ಬಂದಿದ್ದೀವಿ ಗೈಸ್. And for like we feed this to cattle also. We also can eat this. It is good for scrubbing, like bathing time. I think you can say. Just eat. We can Eat? Yeah, we can eat. This is actually coconut. Like after what we get is this thing. ಸೊ ಈ ಟ್ರಿಪ್ಪಿನ ಲಾಸ್ಟ್ ಪ್ಲೇಸ್ ದಟ್ ಇಸ್ ಮುಂಡ್ರಾ ಐಲ್ಯಾಂಡ್ಗೆ ಬಂದಿದ್ದೀವಿ. ಸೊ ಈ ಬೋಟಲ್ಲಿ ಹೋಗ್ತಿದ್ವಿ, ನೋಡೋಣ ಹೆಂಗಿರ್ತದೆ. ಕಮಾನ್. ದೋಣಿ ಜಾಕೆಟ್ ಇಲ್ವಾ? ಬಿಸಿಲು ಕಣ್ಣಿಗೆ ಕುಕ್ಕುತ್ತಿದೆ. ಚೆನ್ನಾಗಿ ಬರ್ತಾಯಿದೆ. ಹೋಗ್ತಾ ಇದೀವಿ ಗೈಸ್. ನೆನ್ನೆ ಎಲ್ಲ ನಾವು ಓಡಿಸಿದ್ವಿ, ಇವತ್ತು ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ನೀನಾ ಓಡಿಸ್ತೀಯಾ? ಮೀನಿಲ್ಲ ಅಂತಲ್ಲ. ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತಲ್ಲ ಮಲಯಾಳಂ. ಒಂದ್ 4 ದಿನದಿಂದ ಇಲ್ಲೇ ಇದ್ದು ಇದ್ಬಿಟ್ಟು ಪರ್ಮನೆಂಟ್ ಆಗಿಲ್ಲ. ಆಗ್ಲೇ ಅಲ್ಲಿಂದ ಇಲ್ಲಿ ಬಂದ್ವಾ? ಅದು ದೊಡ್ಡದು. ಹೋಗ್ಬಿಡುತ್ತಲ್ಲ. ಏನ್ ವ್ಯೂ ಸಖತ್ತಾಗಿದೆ. ಹಿಂಗೆತ್ತ ಮೇಲೆ ಅವ್ರು ಕಳಿಸ್ತಿದ್ದಾರೆ. ಸಖತ್ ಎಕ್ಸ್ಪೀರಿಯನ್ಸ್. ಬೋಟ್ ಅಲ್ಲೇ ಬೆಂಗಳೂರು ತನಕ ಒಳಗಡೆ ಹೆಂಗ್ ಹೋಗ್ತಿದಿಲ್ಲ ತೋರಿಸ್ತೀನಿ ಅದನ್ನು. ಸೊ ಇವಾಗ ನಾವು 1.5 hour ಟ್ರಾವೆಲ್ ಮಾಡ್ತೀವಿ ಬೋಟಲ್ಲಿ. ಸಖತ್ತಾಗಿದೆ. ವಾವ್, ಹಂಗೆ ನಿದ್ದೆನೂ ಹಿಡಿತಾ ಇದೆ. ಹಿಂಗೆ ಒಂದ್ಸತಿ ಹಿಂಗೆ ಒಂದ್ಸತಿ ಹಿಂಗೆ ಒಂದ್ಸತಿ. ಇಲ್ಲಿ ಏನಾದ್ರು ರೀಲ್ಸ್ ಗೀಲ್ಸ್ ಮಾಡಿದ್ರೆ ಹಿಂಗೆಲ್ಲ ಕಡೆ ನಿದ್ದೆ ಎಳಿಯುತ್ತೆ. ನೋಡಿ ನಮ್ಮ ದಾರಿ. ಮುಂದಿನ ನಿಲ್ದಾಣ ಎಲ್ಲಿಗೆ? ಮುಂದಿನ ನಿಲ್ದಾಣ ಗೊತ್ತಿಲ್ಲ. ಸಕ್ಕದಾಗಿದೆ. ಆ ಕಡೆ ಈ ಕಡೆ ಫುಲ್ ಒಂಚೂರು ಬೋಟಿಂಗ್ ವಾಲ್. ಎಲ್ಲಿ ನೋಡಿದ್ರು ಗ್ರೀನ್ 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 ಗ್ರೀನ್. ಅಡ್ವೆಂಚರ್ಸ್ ಏನಂದೆ ತಲೆ ಹೊಡಿಯಲ್ಲ ಅಂದೆ.
ಐಲ್ಯಾಂಡ್. ಓ ಇವಾಗ ರೈಲ್ವೆ ಸ್ಟೇಷನ್ ಮಧ್ಯೆ ಹೋಗ್ತೀವ? They only have that. ಹಂಗಾರೆ ಅಲ್ಲ ಹತ್ಕೊಂಡ್ಬಿಡೋಣ. ವಾ ಈ ಕಡೆ ನೋಡು ಸಕ್ಕತ್ತಾಗಿದೆ. ಇವಾಗ ತೆಗಿಬೇಕು ದಿವ್ಯ ಇಫ್ ಯು ಆರ್ ಗೋಯಿಂಗ್ ದಿಸ್ ವೇ. ಇಲ್ಲಿ ಒಬ್ರು ಬೋಟ್. ಓ ಯು ಸೆಡ್ ದಟ್ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ದೇರ್ ಬೇಗ ತೆಗಿಯ ಮುಂದೆ ಅಲ್ಲಿ ಸಕ್ಕತ್ತಾಗಿ ಇಲ್ಲಿ ಫಿಶ್ ಮೀನ್ ಮಾಡ್ತಾ ಇದ್ದಾರೆ ಬೋಟಲ್ಲಿ ಮೀನು. ಈಗ ಇದ್ರೊಳಗೆ ಟನಲ್ ಬಂದಿದೆ. ಏನು ಮಾಡೆ ಓಡ್ಕೊಂಡ ಓಡ್ಕೊಂಡ ಇಲ್ಲಿ ಇಲ್ಲಿ ಎಷ್ಟು ಮೀನ್ ಸಿಕ್ಕಿದೆ ಒಳಗೆ ಹಿಸ್ಕೊಂಡು ಹೋಗೋಣ. ಇಲ್ಲ ಇಲ್ಲ ಸಿಕ್ಕಿಲ್ವಾ ಮನೆ. ಓ ಅಂಕಲ್ ಎಷ್ಟು ಮೀನ್ ಸಿಕ್ತು. ಯಾವ ತರ ಒಂದಾದ್ರೂ ಇರ್ತಾರ ಈಗ ಅಲ್ವಾ? ಅದೇ ಹೇಳ್ತಾರದ್ ನಾನು. ಸಿಗಾಕೋ ಫಿಶ್ ಕಮಾನ್ ಕಮಾನ್ ಎತ್ತಿ ಎತ್ತಿ. ಎತ್ತು ಸಿಗ್ತಾ ಇಲ್ಲ. ಇಲ್ಲಿ ಬೇಕಾದ್ರೆ ಸ್ಟಾಪ್ ಮಾಡಿ ಕುಡಿಬೋದಾ? ನೋಡ್ಬೋದು ಶಾಪ್ ಉಂಟು. ಎಷ್ಟು ಚೆನ್ನಾಗಿದೆ ಇದು. ವೆಜ್ ಬೋಟ್ಸ್ ಉಂಟು. ಅಲ್ಲಿ ಇನ್ನೊಂದು ಬ್ರಿಡ್ಜ್ ಇದೆ ನೋಡಿ ಸಖತ್ತಾಗಿದೆ. ಎಷ್ಟು ಬ್ರಿಡ್ಜಸ್ ಇದೆ? ಹಾ ನೋಡು ಹಾ ಹೌದಾ? ರೆಸಾರ್ಟ್ ಮುಂದೆ ನೋಡೆ. ಎಲ್ಲಿ ಯೂಟರ್ನ್ ತಗೋತಾ ಇದ್ದಾರೆ. ರೀಲ್ಸ್ ಇದು ಚೆನ್ನಾಗಿರುತ್ತೆ. ಏನ್ ಬೇಕಿದು? ಬೇರೆ ಯಾರದು? ಅಷ್ಟ್ ದೊಡ್ಡ ದೊಡ್ಡದಾಗ ಕಾಣಿಸಿದ ತಕ್ಷಣ ನಿಜವಾಗ್ಲೂ ಗೋಸ್ಟ್ ತರಾನೇ ಅನ್ಸಿದ್ರಲ್ವ. ಇಲ್ಲ ಇಲ್ಲ. ಸೊ ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ಬಂದು ನಿಲ್ಲಿಸ್ತಾರೆ. ವಿ ಕ್ಯಾನ್ ಟೇಕ್ ದ ಪಿಕ್ಸ್. ಸೊ ಅದಕ್ಕೆ ನಾವು ನೋಡ್ತಾ ಇದ್ದೀವಿ ಸ್ಪಾಟ್ ನ ಎಲ್ಲಿ ಚೆನ್ನಾಗಿದೆ ಅಂತ. ಸಖತ್ ಫೀಲಿಂಗ್ ಇದು. ಇರ್ಬೇಕು ಈಗ ಕೆಲ್ಸದೇನೋ ನೆನಪಿಲ್ಲ. ಸೊ ಎಸ್ ನೀವು ನೋಡ್ಬೋದು ನಾವು ಬೋಟಲ್ಲಿ ಹೋಗ್ತಾ ಇದೀವಿ. ಎಷ್ಟು ಕಾಮಾಗಿ ಪೀಸಾಗಿ ಏನ್ ಸಕ್ಕದಾಗಿದೆ ವ್ಯೂ ಎಲ್ಲ. ಸೊ ಇದಕ್ಕೆಲ್ಲ ಕಾರಣಕರ್ತರಾಗಿರೋದು ದಿಸ್ ಇಸ್ ವಿಶಾಲ್. ಸೊ ಐ ವಾಸ್ ಆಲ್ವೇಸ್ ಟೆಲಿಂಗ್ ಇನ್ ದ ವಿಡಿಯೋ ನಮ್ಮ ಹ್ಯಾಪಿನೆಸ್ ಹಿಂದೆ ಇರೋದು ವಿಶಾಲ್ ಅಂತ. ಸೊ ಇವರೇ ನಮ್ಗೆ ಎಲ್ಲ ಗೈಡ್ ಮಾಡಿದ್ದು ಅಂಡ್ ಪ್ರತಿಯೊಂದನ್ನು ಆನ್ ಟೈಮ್ ನಮ್ಗೆ ಹೇಳ್ಕೊಟ್ಟಿದೆ ಎಲ್ಲ. ಸೊ ನಾವು ಇವ್ರ ಹತ್ರನೇ ಕೇಳ್ತೀನಿ ಆಯ್ತಾ, ಏನೆಲ್ಲ ತೋರಿಸ್ತಾರೆ ನಿಮ್ಗೆ ನೀವೇನಾದ್ರೂ ಬಂದ್ರೆ ಹಂಗೆ ಅಂತ. ಓಕೆ ಫಸ್ಟ್ ಲೈಕ್ ಇವ್ರು ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತ ಕೇಳೋಣ. So it's been how long you have started this? So right now I'm doing this for last 5 years. So I was an ex-Infi guy.
So, like that Infosys, you know. So it's like I find out my passion was this, and Varkala is kind of my local place, and I born and brought up in Varkala only. So I know the people around, I know the place around. So and I very passionate about like giving the persons who comes there for what they are looking for and give them more than what they are looking for. Yeah, that is true. Yeah, We have that's- seen in 3-4 days, like whatever we were. He never said no for anything. So what people can expect from your side when they are coming to Varkala? As my name itself says, it's Varkala Beyond Cliffs. Yeah. Mostly people will be like Varkala is a coastal area only. Varkala is beyond that things, Yeah. and you can expect not only the cliffs, only the beach or something. You can expect how the culture over here, how the nature over here. Even you can expect that if you want to see a fireplace or something in the night, we can arrange that thing also, because Oh. that's the nature of Varkala. Yeah. So it's really very beautiful. So ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀನಿ. ಇವ್ರ ಜೊತೆ ಇನ್ನೂ ಒಂದು ಟ್ರಿಪ್ ಮಾಡೋಣ ಅಂತ ಅನ್ಕೊಂಡಿದೀವಿ ಫ್ಯಾಮಿಲಿ ಜೊತೆ. ಆಮೇಲೆ ಇನ್ನೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಒಂದು ತಲೆಯಲ್ಲಿದೆ, ಅದು ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಅಂತ. ಸೊ ವಿ ವರ್ ಟೆಲಿಂಗ್ ಹಿಮ್ ಬಿಕಾಸ್ ಈಸ್ ವೆರಿ ಮಚ್ ವೆಲ್ ಪ್ಲಾನ್. ನಾನು ಆಲ್ರೆಡಿ ಹೇಳ್ದಂಗೆ ಸೊ ಕಸ್ಟಮೈಸ್ ಮಾಡ್ತಾರೆ ನಿಮ್ಗೆ ಏನೇನ್ ಬೇಕು ಅಂತ. ಅಂಡ್ ಹಿ ಆಲ್ಸೋ ಟೇಕ್ಸ್ ಹಿಸ್ ಓನ್ ಇನಿಷಿಯೇಟಿವ್ ಫಾರ್ ಶೋಯಿಂಗ್ ಮೆನಿ ಮೋರ್ ಅದರ್ ಪ್ಲೇಸಸ್ ವಿಚ್ ವಿ ಹ್ಯಾವ್ ನಾಟ್ ಸೀನ್ ಇನ್ Varkala. So thank you so much. And I hope that I will host you guys again. Yeah, that is what I was telling. Like we will plan one international trip. Yep, as you were we telling. can. Actually, all the very best for your YouTube channel also. Oh, thank So, you so much. Everybody, subscribe for more content like this, more real content like this. Yeah. Okay, thank you. ಎಸ್ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಮುಂಡ್ರು ಐಲ್ಯಾಂಡ್ ಹೆಂಗಿದೆ ಅಂತ ನಾವು ನಿಮಗೆ ತೋರಿಸಿದ್ವಿ. ಸೊ ನೀವು ನೋಡಿದ್ದೀರಾ ಅನಿಸುತ್ತೆ. ಅಲ್ಲಿ ಆದಮೇಲೆ ನಾವು ಡ್ರೆಸ್ ಚೇಂಜ್ ಮಾಡಿ ನಮಗೆ ಟ್ರೈನ್ ಬುಕ್ ಆಗಿದೆ ಆಲ್ರೆಡಿ. ಸೊ ಇಟ್ ಈಸ್ ಅಟ್ 5:53. ಸೊ ನಾವು ಅಲ್ಲಿಗೆ ಹೋಗಿ ರೀಚ್ ಆಗಬೇಕು. ಅದಕ್ಕೂ ಮುಂಚೆ ಬೇರೆ ಅಲ್ಲಿ ನಾವು ನನಗೂ ಗೊತ್ತಿಲ್ಲ, ಸೊ ಐಡಿಯಾ ಇಲ್ಲ. ಇಲ್ಲಿಂದ ಆ್ಯಕ್ಚುಲಿ 1.5 hours ಏನೋ ಆಗುತ್ತೆ ಅಂತ ಹೇಳಿದ್ರು. ಸೊ ಕೊಲ್ಲಂ ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ 1.50 minutes. ಸೊ ಹಾಫ್ ಆನ್ ಅವರ್ ರೆಡ್ಯೂಸ್ ಮಾಡೋಕ್ಕೋಸ್ಕರ ಸೊ ನಾವು ಜಂಗಾರಲ್ಲಿ ಹೋಗಬೇಕು ಅಂತ ಹೇಳಿದರು. ಸೊ ಅದೊಂಥರ ಇನ್ನೊಂದು ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಇದೆಲ್ಲ ಮೂವೀಸಲ್ಲಿ ನೋಡಿದ್ದೆ ಅಷ್ಟೇ, ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ವಿ ಆರ್ ವೇಟಿಂಗ್ ಫಾರ್ ಜಂಗರ್. ಸೊ ಅಲ್ಲಿ ಅಲ್ಲಿಂದ ಬರುತ್ತೆ. ಸೊ ದೇಲ್ ಪಿಕ್ ಅಸ್ ಅಲಾಂಗ್ ವಿತ್ ದ ಕಾರ್. ಮತ್ತು ಇಲ್ಲಿಂದ ಆ ದಡಕ್ಕೆ ಹೋಗಿ ತಿರ್ಗಾ ಅಲ್ಲಿಂದ ವಿ ವಿಲ್ ಗೋ ಟು ಕೊಲ್ಲಂ ರೈಲ್ವೆ ಸ್ಟೇಷನ್. ಅದ್ರ ಮಧ್ಯ ಊಟ ಏನು ಮಾಡ್ಬೇಕನ್ಸಲ್ಲ, ಏನಾದರೂ ಐಸ್ ಕ್ರೀಮ್ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ತೀವಿ. ಸೊ ಟ್ರೈನಲ್ಲಿ ಏನಾದರೂ ಫುಡ್ ಆರ್ಡರ್ ಮಾಡಿಕೊಂಡು ನೈಟ್ ಡಿನ್ನರ್ ಮುಗಿಸ್ಕೊಂಡು ಇನ್ನೇನಿಲ್ಲ ಬೆಳಗ್ಗೆ ಹೋಗಿ ರೀಚ್ ಆಗಿ ಸ್ವಲ್ಪ ರೆಸ್ಟ್ ಗಿಸ್ ಮಾಡ್ಕೊಂಡು ಮಾಮೂಲಿ ಅದೇ ಬ್ಯಾಕ್ ಟು ಬ್ಯಾಂಗ್ಳೂರ್ ಲೈಫ್. ಸೊ ಯಾ ವೆರಿ ಹ್ಯಾಪಿ ಪ್ಲೇಸ್. ನೀವು ನೋಡ್ತಾ ಇರ್ಬೋದು ನಮ್ಮ ಜಂಗಾರ್ ಅರೈವಿಂಗ್. ಸೊ ಇವಾಗ ನಾವು ಅದರೊಳಗಡೆ ಹೋಗ್ತಾ ಇದ್ದೀವಿ.